ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಅನುಷಾ ಲಕ್ಕೇಗೌಡ. ಈಗ ಹೆಡ್ಲೈನ್ಸ್. ಮಗನಿಗೆ ಕಂಟಕವಾದ ಪೆನ್ ಡ್ರೈವ್ ನಾಶಕ್ಕೆ ಎಚ್.ಡಿ. ರೇವಣ್ಣ ಮನೆಯಲ್ಲಿ ಹೋಮ ಹವನ. ಎಸ್ಐಟಿ ನೋಟಿಸ್ ಬೆನ್ನಲ್ಲೇ ಭಾರತಕ್ಕೆ ಮರಳಲು ರೆಡಿಯಾದ ಪ್ರಜ್ವಲ್ ರೇವಣ್ಣ ಮತ್ತು ವಿಚಾರಣೆಗೆ ಹಾಜರಾಗಲು 7 ದಿನಗಳ ಕಾಲಾವಕಾಶ ಕೋರಿದ ಪ್ರಜ್ವಲ್ ರೇವಣ್ಣ. ವಾರ್ತೆಗಳ ವಿವರ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದ ತನಿಖೆ ಚುರುಕು ಪಡೆದುಕೊಳ್ಳುತ್ತಿದ್ದಂತೆ ಮಾಜಿ ಸಚಿವ ಜೆಡಿಎಸ್ ನಾಯಕ ಎಚ್.ಡಿ. ರೇವಣ್ಣ ದೇವರ ಮೊರೆ ಹೋಗಿದ್ದಾರೆ. ರೇವಣ್ಣ ಪುತ್ರನ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸದ್ಯ ಪ್ರಕರಣದ ತನಿಖೆ ಎಸ್ಐಟಿಗೆ ವರ್ಗಾವಣೆಯಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಜಾರಿಗೊಳಿಸಲಾಗಿದೆ. ಇದರ ಬೆನ್ನಲ್ಲೇ ಎಚ್.ಡಿ. ರೇವಣ್ಣ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತಿವೆ. ಪೆನ್ಡ್ರೈವ್ ವಿಚಾರ ಹೊರಬರುತ್ತಿದ್ದಂತೆ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಪರಾರಿಯಾಗಿದ್ದಾರೆ. ಸದ್ಯ ತನಿಖೆಯ ಭಾಗವಾಗಿ ಎಸ್ಐಟಿ ಪ್ರಜ್ವಲ್ ರೇವಣ್ಣಗೆ ಬುಲಾವ್ ನೋಟಿಸ್ ನೀಡಿದೆ. ಹೀಗಾಗಿ ಮೇ 3ರಂದು ಪ್ರಜ್ವಲ್ ವಾಪಸ್ಸಾಗಲಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಎಚ್.ಡಿ. ರೇವಣ್ಣ ಅವರಿಗೆ ದೇವರ ಮೇಲೆ ಭಕ್ತಿ ಹೆಚ್ಚಾಗಿದೆ. ಹೀಗಾಗಿ ರೇವಣ್ಣ ಹೊಳೆನರಸೀಪುರದ ಮನೆಯಲ್ಲಿ ಹೋಮ ಹವನ ನೆರವೇರಿಸಿದ್ದಾರೆ. ಮನೆಯಲ್ಲಿ ಹೋಮಕುಂಡ ನಿರ್ಮಿಸಿ ಹೋಮ ಹವನ ಮಾತ್ರವಲ್ಲದೆ ಬೆಳಗ್ಗೆಯಿಂದಲೇ ವಿವಿಧ ಪೂಜೆಯನ್ನು ಮಾಡಿಸಿದ್ದಾರೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಆರೋಪ ಹೊತ್ತಿರುವ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬರಲು ಸಜ್ಜಾಗಿದ್ದಾರೆ. ತಮ್ಮ ಮೇಲೆ ಆರೋಪ ಕೇಳಿಬರುತ್ತಿದ್ದಂತೆ ಪ್ರಜ್ವಲ್ ಜರ್ಮನಿಯತ್ತ ಪ್ರಯಾಣ ಬೆಳೆಸಿದ್ದರು. ಪ್ರಜ್ವಲ್ ವಿದೇಶಕ್ಕೆ ತೆರಳಿದ್ದ ಬಗ್ಗೆಯೂ ಸಾಕಷ್ಟು ಟೀಕೆಗಳು ಕೇಳಿಬಂದಿತ್ತು. ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರಜ್ವಲ್ ರೇವಣ್ಣನನ್ನು ವಿದೇಶಕ್ಕೆ ಓಡಿ ಹೋಗಲು ಬಿಟ್ಟಿದ್ದು ಯಾರು ಎಂದು ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಈ ಪ್ರಕರಣದ ತನಿಖೆ ನಡೆಸಲು ಎಸ್ಐಟಿ ತಂಡ ರಚಿಸಿದೆ. ಇದೀಗ ಎಸ್ಐಟಿ ಅಧಿಕಾರಿಗಳು ತನಿಖೆ ಆರಂಭಿಸಿದ್ದು ವಿಚಾರಣೆಗೆ ಹಾಜರಾಗಲು ಪ್ರಜ್ವಲ್ ರೇವಣ್ಣ ಮತ್ತು ಎಚ್.ಡಿ. ರೇವಣ್ಣಗೆ ನೋಟಿಸ್ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಪ್ರಜ್ವಲ್ ತವರಿಗೆ ಮರಳಲು ಸಜ್ಜಾಗಿದ್ದಾರೆ. ಎಸ್ಐಟಿ ವಿಚಾರಣೆಗೆ ಕರೆದಾಗ ಪ್ರಜ್ವಲ್ ಬರಲಿದ್ದಾರೆ ಎಂದು ರೇವಣ್ಣ ಈಗಾಗಲೇ ಹೇಳಿದ್ದರು. ಅದರಂತೆ ಮೇ 3ರಂದು ಪ್ರಜ್ವಲ್ ಸ್ವದೇಶಕ್ಕೆ ವಾಪಸ್ಸಾಗಲಿದ್ದಾರೆ. ಅದಾದ ಬಳಿಕ ಎಸ್ಐಟಿ ತಂಡದ ಮುಂದೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಎಂದು ತಿಳಿದು ಬಂದಿದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗಲು 7 ದಿನಗಳ ಕಾಲಾವಕಾಶ ನೀಡಬೇಕೆಂದು ಕೋರಿ ವಿಶೇಷ ತನಿಖಾ ತಂಡಕ್ಕೆ ಮನವಿ ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಜಿ ಅವರು ಎಸ್ಐಟಿ ಮುಖ್ಯಸ್ಥರಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿ ಇಲ್ಲ, ಹೀಗಾಗಿ ನಾನು ನನ್ನ ವಕೀಲರ ಮೂಲಕ ಮನವಿ ಸಲ್ಲಿಸಿದ್ದೇನೆ ಎಂದು ಹೇಳಿದ್ದಾರೆ. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದು ಎಲ್ಲರೂ ಸಹಕಾರ ನೀಡುವಂತೆ ಜಿಲ್ಲಾ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ತಿಳಿಸಿದರು. ಹಾಸನ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ 2024-29ನೇ ಸಾಲಿನ ಕಾರ್ಯಕಾರಿ ಮಂಡಳಿಯ ಪದಾಧಿಕಾರಿಗಳ ಹಾಗೂ ನಿರ್ದೇಶಕರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸಂಘದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈಗಾಗಲೇ ನಾವು 5 ವರ್ಷಗಳ ಕಾಲ ಪೂರೈಸಿ ಯಶಸ್ವಿಯಾಗಿ ಈ ಸಂಘವನ್ನು ಮುನ್ನಡೆಸಿಕೊಂಡು ಬರಲಾಗುತ್ತಿದೆ. ಸಂಘದ ಎಲ್ಲ ನಿರ್ದೇಶಕರು ಹಾಗೂ ನಮ್ಮ ಸಂಘದ ಸದಸ್ಯರ ಸಹಕಾರ ಕೂಡ ಸೇರಿದೆ. ಎಲ್ಲರ ಸಹಕಾರದಲ್ಲಿ 2ನೇ ಅವಧಿಗೆ ಮತ್ತೆ ಈ ಸಂಘದಲ್ಲಿ ಪುನರ್ ಆಯ್ಕೆಯಾಗಿ 2024ರಿಂದ 29ನೇ ಸಾಲಿಗೆ 5 ವರ್ಷದ ಅವಧಿಗೆ ಮತ್ತೆ ಸೇವೆ ಸಲ್ಲಿಸಲಿದ್ದಾರೆ. ಈಗಾಗಲೇ 9 ಬಡಾವಣೆಗಳನ್ನು ನಿರ್ಮಿಸಿ ಎಲ್ಲಾ ದರ್ಜೆಯ ಸರ್ಕಾರಿ ನೌಕರರಿಗೆ ಕಡಿಮೆ ದರದಲ್ಲಿ ನಿವೇಶನ ನೀಡುತ್ತಾ ಬರಲಾಗಿದೆ. ಮುಂದಿನ ದಿನಗಳಲ್ಲಿ ಒಂದೇ ಬಡಾವಣೆಯಲ್ಲಿ 200ಕ್ಕಿಂತ ಹೆಚ್ಚು ನಿವೇಶನವನ್ನು ನಿರ್ಮಿಸಿ ನಮ್ಮ ಸಂಘದ ಎಲ್ಲ ಸದಸ್ಯರುಗಳಿಗೆ ನಿವೇಶ ಕೊಡಬೇಕು. ಸರ್ಕಾರಿ ನೌಕರರ ಏಳಿಗೆಗೆ ಮತ್ತು ಅವರ ಕಷ್ಟ ಸುಖಕ್ಕೆ ಕೆಲಸ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ನೌಕರರ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಈಗಾಗಲೇ 5 ವರ್ಷವನ್ನು ಪೂರೈಸಿ ಯಶಸ್ವಿಯಾಗಿ ಈ ಒಂದು ಸಂಘವನ್ನು ಮುನ್ನಡೆಸ್ತಾ ಇದ್ದೇವೆ. ಈ ಒಂದು ಸಾಧನೆಗೆ ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಹಾಗೂ ನಮ್ಮ ಸಂಘದ ಸದಸ್ಯರು ಸಹಕಾರ ಇದೆ. ಅದೇ ರೀತಿಯಲ್ಲಿ ನಮ್ಮ ಒಂದು ಕೋಆಪರೇಟಿವ್ ಸೊಸೈಟಿಯ ಎಲ್ಲ ನಿರ್ದೇಶಕರು ಸಹ ನಮ್ಮ ಈ ಒಂದು ಗೃಹ ಸಹಕಾರ ಸಂಘಕ್ಕೆ ಸಹಕರಿಸ್ತಿದ್ದಾರೆ. ಆ ಒಂದು ಸಹಕಾರದಿಂದ ಇವತ್ತು ನಾವು 2ನೇ ಅವಧಿಗೆ ಎಲ್ಲ ನಿರ್ದೇಶಕರು ಪುನರ್ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಇವತ್ತು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಈ ದಿನದಿಂದ ನಾವು 2024-29ನೇ ಸಾಲಿನ 5 ವರ್ಷದ ಅವಧಿಗೆ ನಾವು ಅಧ್ಯಕ್ಷರಾಗಿ ಹಾಗೂ ಎಲ್ಲ ನಮ್ಮ ಸಂಘದ ನಿರ್ದೇಶಕರು ಕಾರ್ಯಕಾರಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ವಿ. ಈಗಾಗಲೇ 9 ಬಡಾವಣೆಗಳನ್ನು ನಾವು ನಿರ್ಮಿಸಿ ನಮ್ಮ ಸರ್ಕಾರಿ ನೌಕರರಿಗೆ ಸಿ ದರ್ಜೆ ಹಾಗೂ ಕೆಳದರ್ಜೆ, ಡಿ ದರ್ಜೆ ಅಥವಾ ಮಧ್ಯಮ ವರ್ಗದ ಎಲ್ಲ ಸರ್ಕಾರಿ ನೌಕರರಿಗೆ ಗೃಹ ನಿರ್ಮಾಣ ಸಹಕಾರ ಸಂಘದ ಕಡಿಮೆ ದರದಲ್ಲಿ
ನಿವೇಶನಗಳನ್ನು ನೀಡ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಒಂದೇ ಬಿಡ ನಮ್ಮ ಸಂಘದ ವತಿಯಿಂದ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಇದೆ. ಮುಂದಿನ ದಿನಗಳಲ್ಲಿ ಆ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರ ಆಕಾಂಕ್ಷಿಯಾಗಿ ನಾನು ಮತ್ತೊಮ್ಮೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಬೇಕು ಅಂತ ಬಯಸ್ತಾ ಇದ್ದೀನಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೋಡು ಮಾತನಾಡಿ, ಒಂದು ಸಂಘ ನಡೆಸಬೇಕಾದರೆ ಎಲ್ಲರನ್ನೂ ಒಟ್ಟಾಗಿ ಹೋದರೆ ಮಾತ್ರ ಸಾಧ್ಯ. ಅಂತಹ ಕೆಲಸವನ್ನು ಅಧ್ಯಕ್ಷರಾದ ಕೆಎಂ ಶ್ರೀನಿವಾಸ್ ಅವರು ಯಶಸ್ವಿಯಾಗಿ ಮಾಡಿದ್ದಾರೆ. ಇವರು ನೌಕರರಿಗೆ ನಿವೇಶನ ಕೊಡುವ ನಿಟ್ಟಿನಲ್ಲಿ ಶ್ರಮ ಹಾಕಿದ್ದಾರೆ. ಅವರ ಒಳ್ಳೆಯ ಕೆಲಸ ಇನ್ನಷ್ಟು ಮಾಡಲು ಮತ್ತೆ ಅಧ್ಯಕ್ಷರಾಗಿ ಪುನರ್ ಆಯ್ಕೆಯಾಗಿರುವುದು ಉತ್ತಮವಾಗಿದೆ ಎಂದು ಶ್ಲಾಘಿಸಿದರು. ಹಣಕಾಸು ವ್ಯವಹಾರ ಭಾರಿ ಕಷ್ಟ, ಎಲ್ಲಿ ಯಾರನ್ನೂ ಕೂಡ ನಂಬದಂತ ಪರಿಸ್ಥಿತಿಯ ಒಳಗಡೆ ಇವತ್ತು ಒಂದು ಗೃಹ ನಿರ್ಮಾಣ ಸಹಕಾರ ಸಂಘವನ್ನ ಶ್ರೀನಿವಾಸ್ ಮತ್ತು ಎಲ್ಲರೂ ಸೇರಿ ಏನು ಸ್ಥಾಪಿಸುವ ಮೂಲಕ ಅತ್ಯುತ್ತಮವಾದ ಕೆಲಸವನ್ನ ನೀವು ಮಾಡಿದ್ದೀರಿ. ನೀವೆಲ್ಲರೂ ಸೇರಿ ಮಾಡಿದ್ದೀರಿ. ಶ್ರೀನಿವಾಸ್ ಒಬ್ಬರಿಂದ ಆಗಿಲ್ಲ, ನೀವೆಲ್ಲರೂ ಸೇರಿ ಮಾಡಿದ್ದೀರಿ. ಅದಕ್ಕೆ ಶ್ರೀನಿವಾಸ್ ಅವರು ಸಾರಥಿ ಆಗಿದ್ದಾರೆ. ಅವರೊಟ್ಟಿಗೆ ನೀವು ಒಂದು ಬೆಂಬಲವನ್ನು ಕೊಟ್ಟಿದ್ದೀರಿ, ಸಹಕಾರವನ್ನು ಕೊಟ್ಟಿದ್ದೀರಿ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಷ್ಟು ಅಭಿವೃದ್ಧಿಗಾರರನ್ನ ಡೆವಲಪರ್ಸ್ ನ ಜೊತೆಗೂಡಿಸಿಕೊಂಡು ಕಡಿಮೆ ದರ್ಜೆಯಲ್ಲಿ ಏನು ನಿವೇಶನಗಳನ್ನು ಪಡೆಯುವ ನಿಟ್ಟಿನಲ್ಲಿ ಇವತ್ತು ನೀವು ನೌಕರರು ಯಶಸ್ವಿಯಾಗಿದ್ದೀರಿ. ಅದಕ್ಕೆ ಶ್ರೀನಿವಾಸ್ ಮತ್ತು ಅವರ ತಂಡ ನಿಜವಾಗ್ಲೂ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದೆ. ಇವತ್ತು ಯಾರು ಏನೇ ಹೇಳಿ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ನಾವು ಮಾಡಿದ ಕೆಲಸ ಮಾತ್ರ ಶಾಶ್ವತವಾಗಿ ನಾವು ಬದುಕಿರುವವರು, ಸೂರ್ಯಚಂದ್ರ ಇರುವವರು ಕೂಡ ನೆನಪಿನಲ್ಲಿ ಒಳ್ಳೆಯ ಕೆಲಸ ಉಳಿಯುತ್ತೆ. ತಪ್ಪುಗಳು ಸಾರ್ವಜನಿಕ ಜೀವನದಲ್ಲಿ ಸಾಕಷ್ಟು ಆಗ್ತವೆ. ಮನುಷ್ಯ ಅಂದ ಮೇಲೆ ತಪ್ಪು ಮಾಡಿದವನು ಒಳ್ಳೆ ಕೆಲಸ ಮಾಡಕ್ ಆಗದೇ ಇಲ್ಲ. ಯಾರು ತಪ್ಪನ್ನ ಮಾಡಿರ್ತಾನೆ ಅವನು ಅತಿ ಹೆಚ್ಚು ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಆಗುತ್ತೆ. ಹಾಗಂತ ಪದೇ ಪದೇ ತಪ್ಪುಗಳು ಸಾರ್ವಜನಿಕ ಜೀವನದಲ್ಲಿ ಸಮಾಜದ ಮೇಲೆ ದುಷ್ಪರಿಣಾಮ ಬೀರುವ ರೀತಿಯಲ್ಲಿ ತಪ್ಪುಗಳು ಆಗಬಾರದು. ತಪ್ಪನ್ನ ತಿದ್ದಿಕೊಂಡು ಒಳ್ಳೆ ಕೆಲಸವನ್ನು ಮಾಡಬೇಕಾಗುತ್ತೆ. ಸಾರ್ವಜನಿಕ ಜೀವನದಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ನಮ್ಮೆಲ್ಲರೂ ಸುರೇಶ್ ಇದ್ದಾರೆ, ನಮ್ಮ ಹಳೆಬೀಡಿನ ಪಾಲಾಕ್ಷ ಇದ್ದಾರೆ, ನಮ್ಮ ಮನೋರಾಜ್ ಇದ್ದಾರೆ, ಎಲ್ಲ ನಮ್ಮ ಸ್ನೇಹಿತರಿದ್ದಾರೆ. ತಪ್ಪುಗಳಾಗುತ್ತೆ. ಮನೆ ಒಳಗಡೆ 4 ಜನ ಇದ್ದಾಗ ಒಬ್ಬರಿಂದ ತಪ್ಪಾಗುತ್ತೆ, 3 ಜನ ಸರಿಪಡಿಸಬೇಕು. 6 ಜನ ಇದ್ದಾಗ ಇದರಿಂದ ತಪ್ಪಾಗುತ್ತೆ, ಸರಿಪಡಿಸಬೇಕು. ಹಾಗೆ ಒಂದು ಜಿಲ್ಲೆಯನ್ನ, ಒಂದು ಸಮಾಜವನ್ನ, ಒಂದು ಸಂಘಟನಾತ್ಮಕವಾಗಿ ಹಲವಾರು ಎಡರುತೊಡರುಗಳಾಗ್ತವೆ. ಅವೆಲ್ಲವನ್ನು ಬದಿಗೊತ್ತಿ ನಮ್ಮ ದೃಷ್ಟಿ ಅಭಿವೃದ್ಧಿಯತ್ತ, ನಮ್ಮ ದೃಷ್ಟಿ ಸಂಘಟನೆಯತ್ತ, ನಮ್ಮ ದೃಷ್ಟಿ ನಮ್ಮೊಟ್ಟಿಗಿರುವ ಶಿಕ್ಷಕರಿರ್ಬೋದು, ನೌಕರರಿರ್ಬೋದು, ಸಾಮಾನ್ಯ ಜನರ ಸಮಸ್ಯೆಗೆ ಆ ಸಂಘ ಸಂಸ್ಥೆಯ ಗೌರವವನ್ನ ನಾವು ಉಳಿಸುವ ನಿಟ್ಟಿನಲ್ಲಿ, ಬೆಳೆಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ. ಇದೇ ವೇಳೆ ನೂತನ ಕಾರ್ಯಕಾರಿ ಮಂಡಳಿಯ ಪದಾಧಿಕಾರಿಗಳ ಹಾಗೂ ನಿರ್ದೇಶಕರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾಗಿ 2ನೇ ಬಾರಿ ಕೆಎಂ ಶ್ರೀನಿವಾಸ್, ಉಪಾಧ್ಯಕ್ಷರಾಗಿ ಬಿಆರ್ ಧರ್ಮ, ಗೌರವ ಕಾರ್ಯದರ್ಶಿಯಾಗಿ ಸತೀಶ್, ಗೌರವಾಧ್ಯಕ್ಷರಾಗಿ ಆರ್ಸಿ ಭೈರಪ್ಪ ಆಯ್ಕೆಗೊಂಡರು. ಅವರಿಗೆ ಹಾರ ಮತ್ತು ಶಾಲು ಹಾಕಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಉಪಾಧ್ಯಕ್ಷ ಬಿಆರ್ ಧರ್ಮ, ಆರ್ ಯತೀಶ್, ಬಿಎನ್ ರಾಜಶೇಖರಪ್ಪ, ಎಂಎನ್ ಪರಮೇಶ್, ಅಧ್ಯಕ್ಷರು ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ, ಸತೀಶ್ ಗೌರವ ಕಾರ್ಯದರ್ಶಿಗಳು, ಆರ್ ಶಿವೇಗೌಡ ಉಪಾಧ್ಯಕ್ಷರು ಕೋಆಪರೇಟಿವ್ ಸೊಸೈಟಿ, ಸಂಘದ ಪದಾಧಿಕಾರಿಗಳು, ಸಂಘದ ಕಾರ್ಯಕಾರಿ ಮಂಡಳಿ ನಿರ್ದೇಶಕರು ಹಾಗೂ ವೃಂದ ಸಂಘದ ಅಧ್ಯಕ್ಷರುಗಳು, ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳು ಸಭೆಯಲ್ಲಿ ಭಾಗವಹಿಸಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈಗ ಪುಟ್ಟದೊಂದು ಬ್ರೇಕ್ ನಂತರ ಅಮೋಘ ವಾರ್ತೆಗಳು ಮುಂದುವರಿಯುವುದು. ಭೀಮಾ ಅಕ್ಷಯ ತೃತೀಯ ಮೇ 9ರಿಂದ 12ರವರೆಗೆ ಪ್ರತಿ ಗ್ರಾಂ ಚಿನ್ನದ ಮೇಲೆ 500 ರೂಪಾಯಿವರೆಗಿನ ರಿಯಾಯಿತಿ ಪಡೆಯಿರಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ 7,000 ಕ್ಯಾಶ್ ಬ್ಯಾಕ್, ಜೊತೆಗೆ 1 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್. ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ 5,000ವರೆಗಿನ ರಿಯಾಯಿತಿ. ಅಷ್ಟೇ ಅಲ್ಲ, ಲಕ್ಕಿ ಡ್ರಾ ಮೂಲಕ 1 ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು. ಮೇ 8ರವರೆಗಿನ ಅಡ್ವಾನ್ಸ್ ಬುಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ. ಎಲ್ಲ ಭೀಮಾ ಜ್ಯುವೆಲರ್ಸ್ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ. 2024-25ನೇ ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು ನಮ್ಮಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳು ಲಭ್ಯವಿದೆ. ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣಾಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ ಸಿಇಟಿ, ನೀಟ್, ಜೆಇಇ ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ. ಅಧ್ಯಯನ ಪಿಯು ಕಾಲೇಜು
60 ಫೀಟ್ ರೋಡ್, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172 357 504 ಮತ್ತು 90195 26599. ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ನಿಯಮಿತ, ಹಾಸನ. ಈ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಶ್ರೀ HD ದೇವೇಗೌಡ ಕೋಆಪರೇಟಿವ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್. ನಮ್ಮಲ್ಲಿ ಲ್ಯಾಬ್ ಟೆಕ್ನಿಷಿಯನ್, ಹೆಲ್ತ್ ಇನ್ಸ್ಪೆಕ್ಟರ್, OT ಟೆಕ್ನಿಷಿಯನ್, ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ವಿದ್ಯಾರ್ಹತೆ SSLC ಉತ್ತೀರ್ಣ ಹಾಗೂ PUC ಪಾಸ್ ಅಥವಾ ಫೇಲ್. ನಮ್ಮಲ್ಲಿ ನುರಿತ ಉಪನ್ಯಾಸಕರುಗಳಿಂದ ಉತ್ತಮ ಬೋಧನೆ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, 250 ಹಾಸಿಗೆಯುಳ್ಳ ಆಸ್ಪತ್ರೆಯಲ್ಲಿ ಪ್ರಾಯೋಗಿಕ ಕಲಿಕೆ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷ ಸಮಾಲೋಚನೆ ನಡೆಸಲಾಗುವುದು. ಕೆಲವೇ ಸೀಟುಗಳು ಲಭ್ಯ. ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುವುದು. ಸುಮಾರು 20 ವರ್ಷಗಳಿಂದ HD ದೇವೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಹಾಸನ ಇವರು ಉತ್ತಮವಾದ ಶಿಕ್ಷಣವನ್ನು ನೀಡುತ್ತಿದ್ದು, ಈ ಕಾಲೇಜಿನಲ್ಲಿ ಲ್ಯಾಬ್ ಟೆಕ್ನಿಷಿಯನ್, OT ಟೆಕ್ನಿಷಿಯನ್, ಎಕ್ಸ್ರೇ ಟೆಕ್ನಿಷಿಯನ್ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ಗಳಿದ್ದು ದಾಖಲಾತಿ ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಿ. HD ದೇವೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್, ಸಂಜೀವಿನಿ ಕೋಆಪರೇಟಿವ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ನಿಯರ್ ಬ್ರಿಗೇಡ್ PU ಕಾಲೇಜ್, ಮಂಚನಹಳ್ಳಿ, ಬೇಲೂರು ರೋಡ್, ಹಾಸನ್. ಟೆಲಿಫೋನ್ ನಂಬರ್ 08172 296191. ಫೋನ್ ನಂಬರ್ 91640 33292 9611 416288. ಸುಜಲಾ PU ಕಾಲೇಜ್. ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ PU ಕಾಲೇಜ್ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು CET, NEET, JEE ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ PU ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ PU ಕಾಲೇಜ್. ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ PU ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ PU ಕಾಲೇಜ್, ಸುಭದ್ರತೆಯ ಕಾಲೇಜ್. ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ. ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ, ಅದುವೇ ವಿಸ್ತಾರ ಅಕಾಡೆಮಿ. ನಮ್ಮಲ್ಲಿ 3ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನ ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್, ಸೈನಿಕ್ ಸ್ಕೂಲ್, ರಾಷ್ಟ್ರೀಯ ಮಿಲಿಟರಿ ಶಾಲೆ, ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು, ಒಲಿಂಪಿಯಾಡ್, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ. ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು, ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು. ವಿಶೇಷ ಸೂಚನೆ, ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಪ್ಲೈವುಡ್, ವಿನಿಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು,
ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಫಾ, ಗ್ರೀನ್ ಪ್ಲೈ, ಆರ್ಟನ್ ಲ್ಯಾಂಪ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ಮತ್ತೊಮ್ಮೆ ಅಮ್ಮ ವಾರ್ತೆಗಳಿಗೆ ಸ್ವಾಗತ. ಆಲೂರು ತಾಲೂಕಿನ ಹುಣಸವಳ್ಳಿ ಬಳಿ ಇರುವ ಪಂಪ್ ಹೌಸ್ ಬಳಿ ಹುಣಸವಳ್ಳಿ ಭಾಗದ ರೈತರು ತಹಸೀಲ್ದಾರ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು. ಆಲೂರು ಪಟ್ಟಣಕ್ಕೆ ಕುಡಿಯುವ ನೀರಿಗೆ ತೊಂದರೆಯಾಗುತ್ತದೆ ಎಂಬ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಯಗಚಿ ನದಿಗೆ ಪಂಪ್ಸೆಟ್ ಅಳವಡಿಸಿದಂತೆ ರೈತರಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡ ಧರ್ಮರಾಜ್ ಮಾತನಾಡಿ, ನೂರಾರು ವರ್ಷಗಳಿಂದ ರೈತರು ನದಿಗೆ ಪಂಪ್ಸೆಟ್ ಅಳವಡಿಸಿ ಕೃಷಿ ಚಟುವಟಿಕೆ ನಡೆಸುತ್ತಿದ್ದಾರೆ. ನದಿ ಪಾತ್ರದಲ್ಲಿರುವ ಎಲ್ಲಾ ರೈತರು ಇದೇ ರೀತಿ ಚಟುವಟಿಕೆಗಳನ್ನು ಮುಂದುವರಿಸುತ್ತಾ ಬಂದಿದ್ದು, ಕಳೆದ 4 ವರ್ಷಗಳ ಹಿಂದೆ ಆಲೂರು ಪಟ್ಟಣಕ್ಕೆ ಕುಡಿಯುವ ನೀರಿಗಾಗಿ ಚೆಕ್ ಡ್ಯಾಂ ನಿರ್ಮಾಣ ಮಾಡಿದ್ದು, ಈಗ ಕುಡಿಯುವ ನೀರಿಗೆ ತೊಂದರೆಯಾಗುತ್ತದೆ ಎಂದು ರೈತರಿಗೆ ಯಾವುದೇ ಕಾರಣಕ್ಕೂ ಅಡ್ಡಿಪಡಿಸಬಾರದು. ಸರ್ಕಾರವನ್ನು ಮಾಡಿರುವವರು ಜನರು, ಸರ್ಕಾರಗಳು ಜನರ ಮೇಲೆ ದಬ್ಬಾಳಿಕೆ ಮಾಡಬಾರದು. ಇಂತಹ ಸರ್ಕಾರ ಅಧಿಕಾರಿಗಳನ್ನು ನಾವು ಒಪ್ಪಬೇಕೇ ಎಂದು ಪ್ರಶ್ನಿಸಿದರು. ರೈತರು ಈ ಭಾಗದಲ್ಲಿ ಏನು ಈಗ ಯಗಚಿ ನದಿ ಹರಿತಾ ಇದೆ, ಈ ಭಾಗದಲ್ಲಿ ರೈತರುಗಳು ನೂರಾರು ವರ್ಷಗಳಿಂದ ಅವರು ನದಿಗಳಲ್ಲಿ ವಿದ್ಯುತ್ ಮೋಟರ್ಗಳನ್ನು ಅಳವಡಿಸಿಕೊಂಡು ಅವರ ಹೊಲಗದ್ದೆಗಳಿಗೆ ಬೆಳೆಗಳನ್ನು ಬೆಳೀತಾ ಇದ್ದರು. ಆದರೆ ಇತ್ತೀಚೆಗೆ ಕೇವಲ 4-5 ವರ್ಷಗಳ ಹಿಂದೆ ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿ ಇಲ್ಲಿ ಪಟ್ಟಣ ಪಂಚಾಯತ್ಗೆ ನೀರು ಬರಬೇಕು ಅನ್ನೋ ದೃಷ್ಟಿಯಿಂದ ಇವರು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿದರು. ಆ ನಿರ್ಮಾಣ ಮಾಡೋಕ್ಕಿಂತ ಫಸ್ಟೇ ನೂರಾರು ವರ್ಷಗಳಿಂದ ಈ ಏನು ಯಗಚಿ ನದಿ ಹರಿತಿದೆ ಉದ್ದಗಲಕ್ಕೂ ಸಹ ರೈತರು ಅವತ್ತು ಏನು ಇವತ್ತು ನದಿಯನ್ನು ಯಾವತ್ತು ಸೃಷ್ಟಿ ಮಾಡ್ತೋ ಅವತ್ತಿನಿಂದಲೂ ಈ ಪಾತ್ರದಲ್ಲಿರುವಂಥ ಹಳ್ಳಿಗಾಡಿನ ಜನಗಳು, ಆ ಪಾತ್ರದಲ್ಲಿರುವಂಥ ನದಿಯ ತಡದಲ್ಲಿರುವಂಥ ಗ್ರಾಮಗಳವರು ನಿರಂತರವಾಗಿ ನದಿಯ ನೀರನ್ನು ಯಾವುದೇ ಅಭ್ಯಂತರ ಇಲ್ಲದೆ ಬಳಸ್ತಾ ಇದ್ದಾರೆ. ಇವತ್ತು ಸಹ ಹಂಗೆ ಬಳಸ್ತಾ ಇದ್ದಾರೆ. ಆದರೆ ಬರುವ ನೀರನ್ನು ಬಳಸಲಿಕ್ಕೆ ರೈತರಿಗೆ ಯಾವುದೇ ಅಡ್ಡಿಯನ್ನು ಯಾರೂ ಸಹ ಅಡ್ಡಿಪಡಿಸಬಾರ್ದು. ಇವತ್ತು ಸರ್ಕಾರ ಅಂತ ಬರ್ತಾರೆ, ಸರ್ಕಾರನ ಮಾಡಿರೋರು ಯಾರು? ನಾವೇ ಜನರೇ ಸರ್ಕಾರನ ಮಾಡ್ಕೊಂಡ್ರು ಜನರ ಮೇಲೆ ಇಲ್ಲದ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಜನರು ಅಂಥ ಸರ್ಕಾರ, ಅಂಥ ಅಧಿಕಾರಿಗಳನ್ನ ನಾವು ಒಪ್ಪಬೇಕೆ? ಅದರಿಂದಾಗಿ ನಾವು ನದಿ ಪಾತ್ರದಲ್ಲಿರುವವರು ನಾವು ನಿರಂತರವಾಗಿ ಬೆಳೆಸ್ತೀವಿ. ಇವತ್ತು ನದಿ ನೀರಿಲ್ಲ ಅಂದರೆ ಇವತ್ತು ಕೋಟ್ಯಾಂತರ ರೂಪಾಯಿ ನೂರಾರು ಕೋಟಿ ರೂಪಾಯಿನ ಇವತ್ತು ಬಂಡವಾಳ ಹಾಕಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಆ ಬೆಳೆ ಬೆಳೆದದ್ದೇನು ರೈತ ಒಬ್ಬನೇ ತಿಂತಾನಾ? ಇಡೀ ಸಮಾಜಕ್ಕೆ, ಇಡೀ ಈ ಏನು ಕರ್ನಾಟಕ ಜನತೆಗೆ ಅವನು ಬೆಳೆ ಬೆಳೆದು ಕೊಡ್ತಾನೆ. ಆ ಬೆಳೆ ಬೆಳೆದು ಕೊಡಬೇಕಾದ್ರೆ ಅವನು ಬಿಸಿಲಲ್ಲಿ ಕೆಲಸ ಮಾಡ್ತಾನೆ. ಬೆಳಿಗ್ಗೆ ಎದ್ದು 6 ಗಂಟೆಗೆ ಹೋಗ್ತಾನೆ, ಸಂಜೆ 6 ಗಂಟೆವರೆಗೂ ಸಾಯ್ತಾನೆ. ರಾತ್ರಿ ಕೇವಲ 3 ಗಂಟೆ ಸರ್ಕಾರ ಇವತ್ತು ವಿದ್ಯುತ್ತನ್ನು ಕೊಡಿ ಅಂತ ಹೇಳಿದೆ ರೈತರಿಗೆ. ಆ 3 ಗಂಟೆಯಲ್ಲಿ ಇವತ್ತು ಬೆಳೆ ಬೆಳೀತಾ ಇದ್ದಾರೆ. ಯಾರಿಗೂ ಸಹ ಯಾವುದೇ ಒಬ್ಬ ಸಾಮಾನ್ಯ ಮನುಷ್ಯನು ವಹಿಸ್ಕೊಂಡು ಬದುಕ್ತಾ ಇಲ್ಲ. ಇದರ ಪರಿಣಾಮವಾಗಿ ರೈತ ಏನು ಇವತ್ತು ಹೊಲಗದ್ದೆಗಳು ಸಾಯ್ತಾ ಇದ್ದಾನೆ, ಅವನ ಬಗ್ಗೆ ಚಿಂತನೆ ಮಾಡೋ ಅಂಥ ಸರ್ಕಾರಗಳು, ಅವತ್ತು ಜಿಲ್ಲಾಧಿಕಾರಿಗಳಿರ್ಬೋದು, ತಹಸೀಲ್ದಾರ್ ಇರ್ಬೋದು, ಇನ್ನುಳಿದಂತೆ ಕೆಲವರು ಅಧಿಕಾರಿಗಳಿರ್ಬೋದು, ಇವರೆಲ್ಲರೂ ಸಹ ಮೊದಲು ತಾಲೂಕು ದಂಡಾಧಿಕಾರಿ ಸಿಪಿ ನಂದಕುಮಾರ್ ಮಾತನಾಡಿ, ಆಲೂರು ಪಟ್ಟಣಕ್ಕೆ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗಿದ್ದು, ಯಗಚಿಯಿಂದ ನೀರು ಬಿಡುವಂತೆ ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಅನುಮತಿಯನ್ನು ಪಡೆದುಕೊಂಡಿದ್ದು, ನೀರು ಬರುತ್ತಿದೆ. ರೈತರು ಪಂಪ್ಸೆಟ್ ಅಳವಡಿಸಿ ತಮ್ಮ ಜಮೀನಿಗೆ ನೀರು ಹಾಯಿಸುತ್ತಿರುವ ಕಾರಣ ಎಲ್ಲ ಅಧಿಕಾರಿಗಳು ಈ ದಿನ ಬಂದಿದ್ದೇವೆ. ಈಗ ನೀರು ಯಗಚಿಯಿಂದ ಹರಿದು ಬಂದಿದ್ದು, ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ರೈತರು ಮೊದಲ ಆದ್ಯತೆ ಹಾಗೂ ಸರ್ಕಾರ ನೀಡಬೇಕೆಂದರು. ಈಗ ಆಲೂರು ಪಟ್ಟಣಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಕಾರಣದಿಂದ ಇಲ್ಲಿ ಪಂಪ್ ಹೌಸಲ್ಲಿ ಈಗ ಯಗಚಿಯಿಂದ ನೀರನ್ನು ಬಿಡುವಂಥಕ್ಕೆ ಸರ್ಕಾರದಿಂದ ಒಂದು ಅನುಮತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ತೊಗೊಂಡಿದ್ದಾರೆ. ಅದರಂತೆ ಈಗ ನೀರು ಬಿಡ್ತಾ ಇದ್ದಾರೆ. ಈಗ ನೀರು ಬಿಟ್ಟಿದ್ರಲ್ಲಿ ಈಗ ಸಾಕಷ್ಟು ಇಲ್ಲಿ ಪಂಪ್ಗಳನ್ನು ಹಾಕಿ ರೈತರು ಅವರವ್ರ ಜಮೀನುಗಳಿಗೆ ನೀರು ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಲ್ಲ ಹಿನ್ನೆಲೆಯಲ್ಲಿ ಈಗ ನಾವು ಅಧಿಕಾರಿಗಳು ಬಂದಿದ್ದೀವಿ. ಈಗ ನೀರು ಇಲ್ಲಿಗೆ ಫ್ಲೋ ಆಗ್ತಾ ಇದೆ, ಬರ್ತಾ ಇದೆ. ಆದರೆ ಈಗ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೆ ಭಾಳ ಸಮಸ್ಯೆ ಆಗುತ್ತಿದ್ದ ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಕೊಡಬೇಕು ಅಂತೇಳಿ ತಮ್ಮೆಲ್ಲ ಕೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ತಮ್ಮ ಸಹಕಾರನೂ ನೀಡಬೇಕು ಅಂತೇಳಿ ರೈತರಲ್ಲಿ ಕೇಳ್ಕೊಡ್ತೀನಿ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಟಿಫನ್ ಪ್ರಕಾಶ್, ಪಿಎಸ್ಐ ಗಂಗಾಧರ್, ಚೆಸ್ಕಾಂನ ಪ್ರಭಾರಿ ಎಇಇ ನಾಗವೇಣಿ ಹಾಗೂ ರೈತರು ಹಾಜರಿದ್ದರು. 2023-24ರ ಕಾಫಿ ಹಂಗಾಮಿನಲ್ಲಿ ದರ ಏರಿಕೆಯಾದರೂ ಬೆಳೆಗಾರರಿಗೆ ದಕ್ಕದ ಕಾಫಿ ಬೆಲೆ ಮರೀಚಿಕೆಯಾಗಿದೆ ಎಂದು
ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ನಿರ್ದೇಶಕ ಟಿಪಿ ಸುರೇಂದ್ರ ಬೇಸರ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಎಲ್ಲ ಮಾಧ್ಯಮಗಳಲ್ಲಿ ಗಗನಕ್ಕೇರಿದ ಕಾಫಿ ಬೆಲೆ, ಕಾಫಿಗೆ ದಾಖಲೆ ಬೆಲೆ, ಬೆಳೆಗಾರರಿಗೆ ತುರದೆ ಇತ್ಯಾದಿ ಶೀರ್ಷಿಕೆಗಳಡಿಯಲ್ಲಿ ಬಹುತೇಕ ವರ್ಣರಂಜಿತ ವರದಿಗಳೇ ಪಾಠವಾಗುತ್ತಿರುವುದು ದುರಾದೃಷ್ಟಕರ. ಕಾಫಿ ಬೆಲೆ ಕಳೆದ 30 ವರ್ಷಗಳ ಅತ್ಯಧಿಕ ಮಟ್ಟ ತಲುಪಿದ್ದು ದಾಖಲೆಗಳಲ್ಲಿ ನಮೂದು ಮಾಡಲು ಮಾತ್ರ ಸೂಕ್ತವೇ ಹೊರತು ವಾಸ್ತವ ಪರಿಸ್ಥಿತಿ ಇದಕ್ಕೆ ವ್ಯತಿರಿಕ್ತವಾಗಿದೆ. ತೀವ್ರವಾದ ಹವಾಮಾನ ವೈಪರೀತ್ಯದ ಪರಿಣಾಮವಾಗಿ ಕಾಫಿ ಉತ್ಪಾದಿಸುವ ಪ್ರಮುಖ ದೇಶಗಳಲ್ಲಿ ಉತ್ಪಾದನೆ ಕುಂಠಿತವಾದ ಪ್ರಯುಕ್ತ ಕಾಫಿ ಬೆಲೆ ಏರಿಕೆ ಕಂಡಿದ್ದು ವಾಸ್ತವ. ಈವರೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ವಹಿವಾಟಿನಲ್ಲಿ ಮುಂಚೂಣಿಯಲ್ಲಿದ್ದ ಕಾಫಿ ವಹಿವಾಟು ಕೇವಲ ಕಾಲ್ಪನಿಕ ವಹಿವಾಟು ಮಾತ್ರವಾಗಿತ್ತು. ಬಹುತೇಕ ವಹಿವಾಟು ಬೇಡಿಕೆ ಹಾಗೂ ಸರಬರಾಜು ಆಧಾರದಲ್ಲಿ ನಡೆಯುವುದರಿಂದ ಕಾಫಿ ಉತ್ಪಾದನೆಯಲ್ಲಿ ಹಾಗೂ ದಾಸ್ತಾನಿನಲ್ಲಿ ಉಂಟಾಗಬಹುದಾದ ಸಣ್ಣ ಪ್ರಮಾಣದ ಏರುಪೇರುಗಳನ್ನು ಅಂತಾರಾಷ್ಟ್ರೀಯ ವಹಿವಾಟುದಾರರು ಈ ಕಾಲ್ಪನಿಕ ವಹಿವಾಟಿನ ಮಿತಿಯೊಳಗೆ ಹೇಗೂ ಸರಿದೂಗಿಸಿಕೊಂಡು ಆದಷ್ಟು ವಾಸ್ತವ ಮೌಲ್ಯಕ್ಕಿಂತ ಕಡಿಮೆ ಮೌಲ್ಯದ ದರ ನಿಗದಿ ಮಾಡಿ ವಹಿವಾಟು ಮಾಡುತ್ತಿದ್ದಾರೆ ಎಂದು ಹೇಳಿದರು. ವಾದಂತ ಸುದ್ದಿ ಹರಿದಾಡ್ತಾ ಇರುತ್ತೆ. ಕಾಫಿಗೆ ಈ ವರ್ಷ ಚಿನ್ನದ ಬೆಲೆ, ಗಗನಕ್ಕೇರಿದ ಕಾಫಿ ಬೆಲೆ, ಕಾಫಿ ಬೆಳೆಗಾರರಿಗೆ ಶುಕ್ರವೆಸೆ ಇತ್ಯಾದಿ. ಇದು ಸತ್ಯವಲ್ಲ ಅಂತ ಹೇಳ್ಬೋದಕ್ಕೆ, ಅಸತ್ಯವಾಗಲಿ ಸುಳ್ಳು ಅಂತ ನಾನು ಹೇಳೋದಿಲ್ಲ. ಇನ್ಕರೆಕ್ಟ್ ಅಂತ ರಾಂಗ್ ಅಂತ ನಾನು ಹೇಳೋದು. ಕಾರಣ ದಾಖಲೆಗಳಲ್ಲಿ ನಮೂದಾಗೋದಕ್ಕೋಸ್ಕರ ಮಾತ್ರ ಈ ಬೆಲೆ ಕಳೆದ 30 ವರ್ಷಗಳಲ್ಲಿ ಗರಿಷ್ಠ. ಅದನ್ನು ಹೊರತುಪಡಿಸಿದರೆ 92-93ರಲ್ಲಿ ಕಾಫಿ ಮಂಡಳಿಯ ನಿಯಂತ್ರಣದಿಂದ ಏನು ವಹಿವಾಟಿನಲ್ಲಿ ಮುಕ್ತ ಮಾರುಕಟ್ಟೆಗೆ ಬಂತು, ಅದಾದ ನಂತರ ನಮಗೆ ಹಿಂದೆಂದೂ ಕಾಣದಂತಹ ಅದ್ಭುತ ಬೆಲೆ 90ರ ದಶಕದಲ್ಲಿ 94-95 ಸಿಕ್ತು. ಆಮೇಲೆ ನಮ್ಮ ಸಂಕಟಗಳು ಶುರುವಾದವು. ಈ ವರ್ಷ 2023-24ರ ಹಂಗಾಮಿನಲ್ಲಾದಂತಹ ಇಲ್ಲಿಗೆ ಉತ್ತಮ ಬೆಲೆ ಬಂದಿದೆ ಅಂತ ಹೇಳಿ ದಾಖಲೆಗಳಲ್ಲಿ ಮಾತ್ರ ನಮೂದಾಗಲಿಕ್ಕೆ ಸಾಧ್ಯ ಇದೆ. ಕಾರಣ ಇಷ್ಟೇ. ಇತರೆ ನಮ್ಮ ಜನೋಪಯೋಗಿ ವಸ್ತುಗಳನ್ನ ಧಾರಣೆಯನ್ನ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ 90ರ ದಶಕದ ಮಧ್ಯಭಾಗದಲ್ಲಿ ಇದ್ದಂತ ಇಂಧನ ಬೆಲೆ, ಅವತ್ತಿನ ನಿರ್ವಹಣಾ ವೆಚ್ಚ, ಕಾರ್ಮಿಕರ ಒಂದು ವೇತನ, ಅವತ್ತು ನಮಗಿದ್ದಂತ ಅತ್ಯುತ್ತಮವಾದಂತಹ ಹವಾಮಾನ, ಇವುಗಳೆಲ್ಲರ ಹಿನ್ನೆಲೆಯಲ್ಲಿ ನೋಡ್ತಾ ಬಂದ್ರೆ ಈಗ ಸಿಗಬೇಕಾದಂತ ಅಥವಾ ಈಗ ಸಿಗ್ತಾ ಇರುವಂತ ಬೆಲೆ ಬಹುಶಃ ನಮಗೆ 2001, 2003 ಈ ವರ್ಷಗಳಲ್ಲೇ ಸಿಗ್ಬೇಕಾಗಿತ್ತು. ಇಷ್ಟು ವರ್ಷಗಳ ಕಾಲ ಹಲವಾರು ಸವಾಲುಗಳನ್ನ ಎದುರಿಸಿಕೊಂಡು ಬಂದಿದ್ದೀವಿ. ಬಹುತೇಕ 99% ಬೆಳೆಗಾರರು ಕಾಫಿಯನ್ನು ಮಾರಾಗಿದೆ. ಮಾರ್ಚ್ ತಿಂಗಳಲ್ಲಿ ಕಾಫಿಗೆ ಈ ಬೆಲೆ ಬಂದಿದೆ. ಹಾಗಾಗಿ ಇದು ಆನ್ ಪೇಪರ್ ಬೆಲೆ ಹೊರತು ಜನಸಾಮಾನ್ಯರಿಗೆ, ಅಲ್ಲಿರುವಂತಹ ಸಾಮಾನ್ಯ ಬೆಳೆಗಾರನಿಗೆ ಈ ಬೆಲೆ ಸಿಗ್ತಾ ಇಲ್ಲ. ಇದನ್ನ ತಮ್ಮ ಗಮನಕ್ಕೆ ನಾನು ಪದೇ ತರೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಸಮಾಜದಲ್ಲಿ ನಮಗಿರೋ ಇಮೇಜ್ ಬೇರೆ, ಬೆಳೆಗಾರರಿಗೆ ಸಮಸ್ಯೆಗಳೇ ಇಲ್ಲ ಅನ್ನುವಂಥ ವಿಚಾರದಲ್ಲಿ ನಿಜಕ್ಕೂ ವಾಸ್ತವ ಏನು? ಇವತ್ತಿನ ಕಾರ್ಮಿಕರ ವೇತನ, ಇವತ್ತಿನ ಜಾಗತಿಕ ಹವಾಮಾನದ ಏರುಪೇರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪ್ಲಾಂಟರ್ ಸಂಘದ ಅಧ್ಯಕ್ಷ ಎಎಸ್ ಪರಮೇಶ್, ಗೌರವ ಕಾರ್ಯದರ್ಶಿ ಕೆಬಿ ಲೋಹಿತ್, ಉಪಾಧ್ಯಕ್ಷ ಮಂಜುನಾಥ ಶೆಟ್ಟಿ, ಖಜಾಂಚಿ ಎಂಜೆ ಸಚಿನ್ ಉಪಸ್ಥಿತರಿದ್ದರು. ಇಡೀ ಮಾನವ ಜಗತ್ತು ನಡೆಯುತ್ತಿರುವುದು ಶ್ರಮಿಕರಿಂದ ಹಾಗೂ ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವುದರಿಂದ ಸಮಾಜ ಆರೋಗ್ಯವಾಗಿದೆ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ತಿಳಿಸಿದರು. ಸಿಐಟಿಯು ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವಾದ ಮೇ ದಿನಾಚರಣೆಯನ್ನು ಉದ್ಘಾಟನೆ ಭಾಷಣದಲ್ಲಿ ಮಾತನಾಡಿದ ಅವರು, ಮೇ ದಿನಾಚರಣೆಯನ್ನು ಎಲ್ಲ ದೇಶಗಳಲ್ಲಿ ಎಲ್ಲ ಕಾರ್ಮಿಕರು ಈ ದಿನವನ್ನು ಆಚರಣೆಯನ್ನು ಮಾಡುತ್ತಾರೆ. ನಮ್ಮ ಕೆಲಸ ಕೇವಲ 8 ಗಂಟೆ ಮಾತ್ರ ಮಾಡಬೇಕು. ಕಾರ್ಮಿಕರನ್ನು ಯಂತ್ರಗಳಂತೆ ದುಡಿಸಿಕೊಳ್ಳಲಾಗುತ್ತಿದೆ. ಮಾಲೀಕರು ಅಧಿಕಾರಿಗಳಿಗೆ ಯಾವುದೇ ರೀತಿಯಾಗಿ ಮಾತನಾಡಬಾರದು. ಕಾರ್ಮಿಕರು ಸಮಸ್ಯೆಗಳನ್ನು ಹೇಳಿಕೊಳ್ಳದೆ ದುಡಿಯಬೇಕು ಹಾಗೂ ಪ್ರಶ್ನೆ ಮಾಡಬಾರದು. ಇದರಿಂದ ಸರ್ಕಾರ ಏನು ಬಯಸುತ್ತದೆ ಅಂದರೆ ಕಾರ್ಮಿಕರು ಹೆಚ್ಚು ಸಂಬಳ ಕೇಳಬಾರದು. ಎಷ್ಟು ಹಣವನ್ನು ಕೊಡುತ್ತಾರೋ ಅದಕ್ಕೆ ಕಾರ್ಮಿಕರು ದುಡಿಯಬೇಕು ಎಂದು ಅರ್ಥ. ಅಧಿಕಾರಿಗಳು ಮತ್ತು ಬಂಡವಾಳದಾರರು ಹೇಳಿದ ಹಾಗೆ ಕಾರ್ಮಿಕರು ದುಡಿಯಬೇಕು. ಈಗ ಭಾರತದಲ್ಲಿ ಸರ್ವಾಧಿಕಾರಿ ಆಡಳಿತಕ್ಕೆ ಒಳಪಡುವ ಹಂತಕ್ಕೆ ಈ ದೇಶ ಬಂದಿದೆ ಎಂದು ಹೇಳಿದರು. ಜನರನ್ನ ಬಯಸ್ತಾ ಇದೆ. ಕಾರ್ಮಿಕರು ಹೆಚ್ಚೆಚ್ಚು ದುಡಿಬೇಕು, ಅವರು ಹೆಚ್ಚು ಸಂಬಳ ಕೇಳಬಾರದು, ಅವರು ಸಂಘ ಕಟ್ಟಬಾರದು, ಅವರು ಭವಿಷ್ಯ ಪೆನ್ಷನ್ ಕೇಳಬಾರದು, ಅವರು ಯಾವುದೇ ಕಾರ್ಮಿಕ ಕಾನೂನು ಇರಬಾರದು. ಎಲ್ಲವನ್ನು ಬಿಟ್ಟು ಕಾರ್ಮಿಕರು ಕೆಲಸ ಮಾಡಬೇಕು. ಆ ಕೆಲಸ ಮಾಡೋದ್ರ ಮುಖಾಂತರ ದೇಶ ಅಭಿವೃದ್ಧಿ ಆಗಬೇಕು. ಸ್ವತಃ ಪ್ರಧಾನಮಂತ್ರಿಗಳೇ ಒಂದ್ಸಲ ಹೇಳ್ತಾರೆ. ಆ ಮಾತು ನಮಗೆ ಎಷ್ಟು ಜನ ಗೊತ್ತಿಲ್ಲ. ಅವರೊಂದ್ಸಲ ಹೇಳ್ತಾರೆ ಅಂತಂದ್ರೆ, ನಾವು ಶ್ರೀಮಂತರನ್ನ ಬೈಬಾರದು, ಬಂಡವಾಳರನ್ನ ಬೈಬಾರದು. ಯಾಕೆ ಅಂದ್ರೆ
ಅವರು ಈ ದೇಶಕ್ಕೆ ಸಂಪತ್ತು ಸೃಷ್ಟಿ ಮಾಡ್ತಾವ್ರೆ ಅಂತ ಹೇಳ್ತಾರೆ. ಆದ್ರೆ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು, ದೇಶಕ್ಕೆ ಸಂಪತ್ತನ್ನ ಸೃಷ್ಟಿ ಮಾಡ್ತಕ್ಕಂಥವ್ರು ಮಾಲೀಕರಲ್ಲ ಅಥವಾ ಬಂಡವಾಳಿಗರಲ್ಲ. ಸಂಪತ್ತು ಸೃಷ್ಟಿಯಾಗೋದು ಕಾರ್ಮಿಕರ ಶ್ರಮಶಕ್ತಿಯಿಂದ, ರೈತರ ಬೆವರಿನಿಂದ, ಕೂಲಿಕಾರರ ರಕ್ತ ಮತ್ತು ಬೆವರಿನಿಂದ ಸಂಪತ್ತು ಸೃಷ್ಟಿಯಾಗ್ತಾ ಹೊರತು ಮಾಲೀಕರ, ಬಂಡವಾಳಿಗರ, ಅಧಿಕಾರಿಗಳ, ಅಧಿಕಾರಸ್ಥರ ಶ್ರಮದಿಂದ ಅಲ್ಲ. ಅವ್ರ್ಯಾರು ಶ್ರಮನೇ ಪಡೋದಿಲ್ಲ, ಶ್ರಮಿಕರು ಮಾತ್ರ ಶ್ರಮ ಪಡ್ತಾರೆ. ಇಲ್ಲಿ ಯಾರು ಎಲ್ಲ ಹಾಲು ಯಾರು ಕೊಡ್ತಾರಲ್ಲ ಅವ್ರು ಮಾತ್ರ ಶ್ರಮಿಕಿದ್ದಾರೆ. ಆ ಶ್ರಮಿಕರ ಶ್ರಮಶಕ್ತಿಯಿಂದ ಬರತಕ್ಕಂಥದ್ದೇ ಸಂಪತ್ತು. ಹಾಗಾಗಿ ಇಡೀ ಸಂಪತ್ತಿನ ಒಡೆತನ ಯಾರಿಗಾರ ಇದೆ ಅಂತ ಅಂದ್ರೆ, ಅಥವಾ ಒಡೆತನ ಯಾರಿಗಾರ ಹೋಗ್ಬೇಕು ಅಂದ್ರೆ ಅದು ಶ್ರಮಿಕರಿಗೆ ಹೋಗ್ಬೇಕು, ಅದು ಕಾರ್ಮಿಕರಿಗೆ ಹೋಗ್ಬೇಕು, ದುಡಿಯೋರಿಗೆ ಹೋಗ್ಬೇಕು ಅನ್ನುವಂಥದ್ದನ್ನೇ ಮೇ ದಿನದ ಒಂದು ಉದ್ದೇಶ. ಕಾರ್ಯಕ್ರಮದಲ್ಲಿ ಎಂಜಿ ಪೃಥ್ವಿ, ಸಂಚಾಲಕರು ದಲಿತ ಹಕ್ಕುಗಳ ಸಮಿತಿ ಹಾಸನ, ವಿಜಯಕುಮಾರ್, ಅಧ್ಯಕ್ಷರು ಮಾದಿಗ ದಂಡೋರ ಹೋರಾಟ ಸಮಿತಿ, ಜಯಪ್ರಕಾಶ್, ಕಾರ್ಯದರ್ಶಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ, ಕಾಂತರಾಜು, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ, ಎಂ ಮಂಜುಳಾ, ಪ್ರಧಾನ ಕಾರ್ಯದರ್ಶಿ, ಅಂಗನವಾಡಿ ನೌಕರರ ಸಂಘ, ಮುಬಶೀರ್ ಅಹಮದ್, ಬ್ಯಾಂಕ್ ನೌಕರರ ಸಂಘಟನೆಯ ಸುಬ್ರಹ್ಮಣ್ಯ, ಸೌಮ್ಯ, ತೋಟ ಕಾರ್ಮಿಕರ ಸಂಘ, ಕೆಟಿ ಹೊನ್ನೇಗೌಡ ಹಾಜರಿದ್ದರು. ಕೊನೆಯದಾಗಿ ಹೆಡ್ಲೈನ್ಸ್. ಮಗನಿಗೆ ಕಂಟಕವಾದ ಪೆನ್ಡ್ರೈವ್ ನಾಶಕ್ಕೆ ಎಚ್ಡಿ ರೇವಣ್ಣ ಮನೆಯಲ್ಲಿ ಹೋಮ ಹವನ. ಎಸ್ಐಟಿ ನೋಟಿಸ್ ಬೆನ್ನಲ್ಲೇ ಭಾರತಕ್ಕೆ ಮರಳಲು ರೆಡಿಯಾದ ಪ್ರಜ್ವಲ್ ರೇವಣ್ಣ. ಮತ್ತು ವಿಚಾರಣೆಗೆ ಹಾಜರಾಗಲು 7 ದಿನಗಳ ಕಾಲಾವಕಾಶ ಕೋರಿದ ಪ್ರಜ್ವಲ್ ರೇವಣ್ಣ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.